ಸರ್, ಈಗ ನಾನು ಸಾಕಷ್ಟು ವಿಚಾರಗಳನ್ನು ನಿಮ್ಮ ಹತ್ರ ಹೇಳಿದೆ ಸರ್. ಚಾರ್ಜ್ ಶೀಟ್ ಅಲ್ಲಿ ಇರೋ ಅಂತ ಅಂಶಗಳು, ಈ ಅಂಶಗಳೆಲ್ಲನೂ ಅವಲೋಕಿಸಿದ್ರೆ ಸರ್ ಸಾಮಾನ್ಯವಾಗಿ ಏನ್ ಶಿಕ್ಷೆ ಆಗ್ಬೋದು ಸರ್? ಅಲ್ಲ, ಅದು ಏನು ಶಿಕ್ಷೆ ಆಗ್ಬೋದು ಅಂತ ನಾವು ಹೇಳಲಿಕ್ಕಾಗಲ್ಲ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಿಗೆ ಎಷ್ಟರ ಮಟ್ಟದ ಸಾಕ್ಷಿಗಳು ಸಿಕ್ಕಿದೆ ಈ ಆರೋಪಕ್ಕೆ ಪೂರಕವಾಗಿ, ಯಾರ್ಯಾರ ಮೇಲೆ ಎಷ್ಟು ಆರೋಪಗಳು ಸಾಕ್ಷಿಗಳು ಪೂರಕವಾಗಿ ಸಿಕ್ಕಿವೆ, ಎಷ್ಟು ಮಟ್ಟಿಗೆ ಆರೋಪ ರುಜುವಾತಾಗಿದೆ ಅನ್ನೋದನ್ನು ನಿರ್ಧಾರ ಮಾಡ್ಕೊಂಡು ಮಾಡ್ತಾರೆ. ಅಲ್ಲಿ ಒಂದಂತೂ ಸತ್ಯ, ಮಿನಿಮಮ್ 10 ವರ್ಷ ಪನಿಷ್ಮೆಂಟ್ ಇದೆ. ಜೀವಾವಧಿ ಶಿಕ್ಷೆ ಅಂದರೆ ಎಲ್ಲ 14 ವರ್ಷ ಅಂತಲೂ ತಿಳ್ಕೊಂಡಿದ್ದಾರೆ. ಬಟ್ ಅದು ಹಂಗಲ್ಲ. ನ್ಯಾಯಾಲಯ ಏನಾರ ಲೈಫ್ ಇಲ್ಲ ಹಂಗಿರೋ ತನಕ, ಉಸಿರೋ ತನಕ ಅಂದರೂ ಕೂಡ ಇರಬೇಕಾಗ್ತದೆ. 10 ವರ್ಷ ಅಂದರೆ 10 ವರ್ಷ, 10 ವರ್ಷಕ್ಕಿಂತ ಕಡಿಮೆ ಯಾರಿಗೂ ಚಾನ್ಸಸ್ ಇಲ್ಲ. ಯಾಕೆಂದರೆ ಒಬ್ಬರು 201 IPC ಇದ್ದಾರೆ, ಕಿಡ್ನಾಪಲ್ಲಿದ್ದಾರೆ, ಕಾನ್ಸ್ಪಿರಸಿ ಇದೆ, ಕರ್ಕೊಂಬಂದಿದ್ದಾರೆ, ಒಳಕ್ಕೆ ಕರ್ಕೊಂಬಂದು ಎಲ್ಲ ಮಾಡಿದ್ದಾರೆ, ಎತ್ತಾಕೊಂಬಂದಿದ್ದಾರೆ. ಇದೆಲ್ಲ ಒಳಸಂಚು ಮಾಡಿ ಈಗ ಕೃತ್ಯದ ಸ್ಥಳದಲ್ಲಿ ಇಲ್ಲದೇ ಇದ್ದರೂ ಕೂಡ ಅವ್ರಿಗೆ ಅದೇ ಸಮಾನವಾದ ಶಿಕ್ಷೆ ಆಗ್ತದೆ. ಫಾರ್ ಎಕ್ಸಾಂಪಲ್, ನೀವು ನೋಡಿರ್ಬೇಕು, ನಾವು ಹೇಳಿದ ಪ್ರಕರಣದಲ್ಲಿ ಒಬ್ಬರು ಆರೋಪಿ ಮನೇಲೇ ಇದ್ರು, ಗಂಡ ಹೆಂಡತಿ ಇಬ್ಬರು. ಉಳ್ಕೆ ಆರೋಪಿಗೆಲ್ಲ ಎತ್ಕೊಂಡ್ಬನ್ನಿ ಅಂದರು, ತೊಗೊಂಡೋಗಿ ಎತ್ತಾಕ್ ಬನ್ನಿ ಅಂದರು, ಡಿಸ್ಪೋಸ್ ಮಾಡಿ ಬನ್ನಿ ಅಂದರು, ನೀವು ತಪ್ಪಿಸ್ಕೊಂಡು ಹೊಟ್ಟೋಗಿ ಅಂದರು. ಅವ್ರ ಕೃತ್ಯದಲ್ಲಿ ಬರಲೇ ಇಲ್ಲ. ಅದೇ ಸಮಾನವಾದ ಶಿಕ್ಷೆ ಈ ಆರೋಪಿಗಾದ ಶಿಕ್ಷೆ ಮನೇಲಿ ಕೂತಿದ್ದವ್ರಿಗೂ ಆಯಿತು, ಯಾರಿಗೆ ಆ ಪ್ರಕರಣದಲ್ಲಿ. ಹಾಗೆ ಇಲ್ಲೂ ಕೂಡ ಅಷ್ಟೇ, ಅವರು ಕೃತ್ಯದಲ್ಲಿ ಪರೋಕ್ಷವಾಗಿರಲಿ ನೇರವಾಗಿರಲಿ ಆ ಕೃತ್ಯ ಆಗುತ್ತೆ ಅಂತ ಗೊತ್ತಿದ್ದು ಕೂಡ, ಕೃತ್ಯ ಮಾಡ್ತಾರೆ ಅಂತ ಗೊತ್ತಿದ್ದು ಕೂಡ, ಅವನ್ನ ಕರ್ಕೊಬರ್ಬೇಕು ಅಂತ ಗೊತ್ತಿದ್ದು ಕೂಡ ಎಲ್ಲವನ್ನೂ ಮಾಡಿರೋದ್ರಿಂದ ಎಲ್ಲರಿಗೂ ಕೂಡ ಮಿನಿಮಮ್ 10% ಶಿಕ್ಷೆ ಆಗ್ತದೆ. ಬಟ್ ಅದೊಂದೇ ಸೆಕ್ಷನ್ ಹಾಕಿಲ್ಲ ಅವರು. ಒಬ್ರು ಹೇಳೋದಲ್ಲ, ಒಬ್ರು ಕೈ ಹೊಡೆದ್ರು ಅಂದರೆ ಒಂದು 323 ಹಾಕೋದಿದೆ. ಹಳೆ IPC ಮೇಲೆ ಹೇಳ್ತಾ ಇದ್ದೀನಿ ನಾನು. ಈಗ ಹೊಸದು ಸೆಕ್ಷನ್ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಒಬ್ರಿಗೆ ಅದು ಕೈಲಿ ಹೊಡೆದಾಗ ತೀವ್ರ ಗಾಯ ಆಯ್ತದೆ, ಅದು 325 ಹಾಕ್ತಾರೆ. ದೊಣ್ಣೆಲಿ ಹೊಡೆದಿದ್ದಾರೆ, ಕಲ್ಲಲ್ಲಿ ಹೊಡೆದಿದ್ದಾರೆ, ಚಪ್ಪಲಿಲಿ ಹೊಡೆದಿದ್ದಾರೆ, ರಾಡಲ್ಲಿ ಹೊಡೆದಿದ್ದಾರೆ, ಬಿಯರ್ ಬಾಟ್ಲಲ್ಲಿ ಹೊಡೆದಿದ್ದಾರೆ, ಮೆಷಿನ್ ತೊಗೊಂಡೇನೋ ಸುಟ್ಟಿದ್ದಾರೆ. ಆಮೇಲೆ ತೊಗೊಂಡಾಗ ಅವನ್ನ ಲಾರಿಗೇನೋ ಹೊಡೆದು ತಲೆಗೆ ಡೆಂಡು ಹೊಡೆದು ಅದು ಇದಾಗಿದೆ. ಸೊ ಇವೆಲ್ಲವೂ ಕೂಡ ಕ್ರೂರತ್ವ ಅಲ್ಲಿ ತುಂಬ ಇರೋದ್ರಿಂದ ಎಲ್ಲ ಸೆಕ್ಷನ್ಗಳನ್ನೂ ಹಾಕೊಂಡು ಬರ್ತಾರೆ. ಪ್ರತಿಯೊಂದು ಸೆಕ್ಷನ್ಗೂ ಸಪ್ರೇಟ್ ಶಿಕ್ಷೆಗಳಿವೆ. ಅದು ದಂಡನೂ ಇದೆ, ಶಿಕ್ಷೆನೂ ಇದೆ. ಶಿಕ್ಷೆಗಳಲ್ಲಿ 3 ಥರ ಇದೆ. ಒಂದು ಸಾಮಾನ್ಯ ಶಿಕ್ಷೆ, ಕಠಿಣ ಶಿಕ್ಷೆ, ದಂಡ. 3ನೂ ಕೊಡ್ಬೋದು. ಸಾಮಾನ್ಯ ಶಿಕ್ಷಣ ಕೊಡ್ಬೋದು, ಕಠಿಣ ಶಿಕ್ಷಣ ಕೊಡ್ಬೋದು, ದಂಡನೂ ಹಾಕೋಕ್ಕೆ ಎಲ್ಲ ರೀತಿಯೂ ಅವಕಾಶ ಹಾಕಲಿಕ್ಕೆ ನ್ಯಾಯಾಲಯಕ್ಕೆ ಅವಕಾಶ ಇದೆ. ಆ ರೀತಿ ಯಾರ್ಯಾರ ಮೇಲೆ ಎಷ್ಟೆಷ್ಟು ಚಾರ್ಜ್ ದೋಷಾರೋಪಣೆ ಪಟ್ಟಿ ಮೇಲೆ ರುಜುವಾತಾಗುತ್ತೋ ಅದ್ರ ಮೇಲೆ ಅವ್ರಿಗೆ ಶಿಕ್ಷೆ ಕೊಡ್ತದೆ. ಬಟ್ ಒಂದಂತೂ ಸತ್ಯ, 10 ವರ್ಷಕ್ಕಿಂತ ಕಡಿಮೆ ಸ್ವಲ್ಪ ಕಷ್ಟ ಇದೆ ಸರ್. ಈಗ A1 ಇರೋ ಆರೋಪಿಗೂ A17 ಒಟ್ಟು 17 ಮಂದಿ ಆರೋಪಿ ಇದ್ದಾರೆ. ಶಿಕ್ಷೆ ಪ್ರಮಾಣ ಬೇರೆಯವರಿಗೆ ಇರುತ್ತಾ ಅಥವಾ ಒಂದೇ ತರ ಇರುತ್ತಾ ಸರ್? ಅವಾಗಲೇ ಹೇಳಿದಾಗೆ, ಈಗ ನೀವು ಹೇಳಿದ್ರಿ 4 ಜನ ಸಾಕ್ಷಿಗಳನ್ನ ನಾಶ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅಂತ ಹೇಳಿದ್ರಿ. ಅವ್ರಿಗೆ 201 IPC ಅಷ್ಟೇ ಶಿಕ್ಷೆ ಆಗ್ತದೆ. ಕೆಲವರು ಕಿಡ್ನಾಪ್ ಕೇಸ್ ಮಾಡೋದು 363, 364 ಬರ್ತದೆ ನಮ್ಮ ಹಳೆ IPCನಲ್ಲಿ ಬಂದಾಗ. ಅಲ್ಲಿ ಏನಾಗ್ತದೆ, ಅಲ್ಲೂ ಕೂಡ ಮಿನಿಮಮ್ 7 ವರ್ಷ ಶಿಕ್ಷೆ ಇದೆ. ಕಿಡ್ನಾಪಲ್ಲೂ ಕೂಡ ಅವ್ರಿಗೆ ಆ ಪ್ರಕರಣ ಶಿಕ್ಷೆ ಆಗ್ತದೆ. ಬಟ್ ಇಲ್ಲಿ ಇವರೆಲ್ಲ ಒಳಸಂಚು ಮಾಡಿ ಇವ್ರಿಗೆ ಗೊತ್ತಿಲ್ಲ. ನೀವು ಕರ್ಕೊಂಬಂದ್ರು ಅವನ್ನ ಅಂತ ಹೇಳಿದ್ರೆ ಇವ್ರಿಗೆ ಗೊತ್ತಿರೋದಿಲ್ಲ. ರಘುವನನ್ ಗೊತ್ತಿರ್ಬೋದು. ಅವನಿಗೆ ಅಲ್ಲಿ ಇರೋ ಕೇಳೋ ಕರ್ಕೊಂಬಾರ ಇಲ್ಲಿ ಜೀಪ್ ಹತ್ಸೋನವ್ರಿಗೆ, ಅವರೆಲ್ಲ ಹತ್ತಿಸ್ಕೊಟ್ಟವ್ರಿಗೆ, ಕಾರ್ ಕಳಿಸ್ಕೊಟ್ಟವ್ರಿಗೆ, ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಇದು. ಇವ್ನು ಕರ್ಕೊಂಡು ಹೋಗ್ತಾರೆ, ಹೊಡೆದಾಗ್ತಾನೆ ಗೊತ್ತಿಲ್ಲ. ಅವರು ಆ ಕೃತ್ಯಕ್ಕೆ ಪೂರಕವಾಗಿ ಅವರು ಸಹಾಯ ಮಾಡಿದ್ರಿಂದ ಅವ್ರಿಗೆ ಗೊತ್ತಿಲ್ಲ ಸಹಾಯ ಮಾಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ ರುಜುವಾತ ಅನ್ನೋದು ಅವರು ಆ ಕಿಡ್ನಾಪಿಗೆ ಸಂಬಂಧಪಟ್ಟಂತೆ ಮಾತ್ರ ಶಿಕ್ಷೆ ಆಗ್ತದೆ ಅವ್ರಿಗೆ. ಇಲ್ಲಿ ಈ 201 IPCನಲ್ಲಿ ಇವರು ಯಾರು ಒಳಸಂಚು ಮಾಡಿ ಸಾಕ್ಷಿಗಳನ್ನು ಇವರು ಇಷ್ಟಕ್ಕೆ ಮಾತ್ರ ಶಿಕ್ಷೆ ಆಗ್ತದೆ. ಬಟ್ ಇವೆಲ್ಲದರ ಒಟ್ಟಾರೆ ಕಾರಣ ದರ್ಶನ್ ಮತ್ತು ಪವಿತ್ರ ಗೌಡ ಮತ್ತು ಅವ್ರ ಟೀಮ್ ಏನಿದೆ 8 ಜನ ಇದಾರಲ್ಲ, ಅವ್ರಿಗಂತೂ ಎಲ್ಲ ಸೆಕ್ಷನ್ಗಳಡಿಲೂ ಶಿಕ್ಷೆ ಆಗಲಿಕ್ಕೆ ಅವಕಾಶ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.